ನಮಸ್ಕಾರ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, ಪೂರ್ವ ಸಿದ್ಧತಾ ಪರೀಕ್ಷೆ ಇತಿಹಾಸ 2025ರಲ್ಲಿ ನಡೆದಿದ ಇತಿಹಾಸ ವಿಷಯ. ರೋಮನ್ ಅಂಕಿ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. 1ನೇ ಕ್ವಶನ್. ಎ. ಪ್ರತಿಪಾದನೆ: ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಬಿ. ಕಾರಣ: ಉಪಖಂಡದ ಪ್ರಮುಖ ನದಿಯಾದ ಸಿಂಧೂ ನದಿಗೆ ಈ ಪದವನ್ನು ಬಳಸಲಾಗಿದೆ. ಎ ಆಪ್ಷನ್ ಎ ಸರಿಯಾಗಿದೆ, ಬಿ ತಪ್ಪಾಗಿದೆ, ಸಿ ಆಪ್ಷನ್ ಎ ಮತ್ತು ಬಿ ಗಳೆರಡೂ ಸರಿಯಾಗಿವೆ ಆದರೆ ಎ ನ ಸರಿಯಾದ ವಿವರಣೆ ಅಲ್ಲ. ಡಿ. ಎ ಮತ್ತು ಬಿ ಗಳೆರಡೂ ಸರಿಯಾಗಿವೆ ಹಾಗೂ ಬಿ ಯು ಎ ನ ಸರಿಯಾದ ವಿವರಣೆಯಾಗಿದೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ಸಿಂಧೂ ಜನರ ಮಾತೃದೇವತೆ. ಎ. ದೇವದುರ್ಗ ದೇವತೆ, ಬಿ. ಪಶುಮತಿ, ಸಿ. ಮಾತೃದೇವತೆ, ಡಿ. ಇಂದ್ರ. ಕರೆಕ್ಟ್ ಆನ್ಸರ್ ಸಿ. ಮಾತೃದೇವತೆ. 3ನೇ ಕ್ವಶನ್. ಗುಪ್ತ ಶಕೆ. ಸಾಮಾನ್ಯ ಶಕ 78, ಬಿ. ಸಾಮಾನ್ಯ ಶಕ 1076, ಸಿ. ಸಾಮಾನ್ಯ ಶಕ 600, ಡಿ. ಸಾಮಾನ್ಯ ಶಕ 320, ಡಿ. ಸಾಮಾನ್ಯ ಶಕ 320. ಕರೆಕ್ಟ್ ಆನ್ಸರ್. 4ನೇ ಕ್ವಶನ್. ಪದ್ಮಾವತಿ ಎಂಬ ಗ್ರಂಥವನ್ನು ಬರೆದವರು. ಎ. ಚಂದ್ರ ಬಾರ್ದಾಯಿ, ಬಿ. ಅಮೀರ್ ಖುಸ್ರು, ಸಿ. ಮಲ್ಲಿಕ್ ಮಹಮ್ಮದ್ ಜೈಸಿ, ಡಿ. ಉಪ್ತಾಮಿ. ಸಿ. ಮಲ್ಲಿಕ್ ಮಹಮ್ಮದ್ ಜೈಸಿ. ಕರೆಕ್ಟ್ ಆನ್ಸರ್. 5ನೇ ಕ್ವಶನ್. ಈ ಕೆಳಗಿನ ಯಾವ ಪ್ರಾಂತ್ಯಗಳು ಭಾರತೀಯ ಒಕ್ಕೂಟಕ್ಕೆ ಸೇರಲು ನಿರಾಕರಿಸಿದವು. ಎ. ಹೈದರಾಬಾದ್, ಬಿ. ಕಾಶ್ಮೀರ, ಸಿ. ಜೂನಗಢ, ಡಿ. ಯಾವುದು ಎಲ್ಲವೂ. ಮೇಲಿನ ಎಲ್ಲವೂ. ಡಿ. ಮೇಲಿನ ಎಲ್ಲವೂ. ಕರೆಕ್ಟ್ ಆನ್ಸರ್. ಕೊಟ್ಟಿರುವ ರೋಮನ್ ಅಂಕಿ 2. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳಗಳಲ್ಲಿ ಭರ್ತಿ ಮಾಡಿ. 6ನೇ ಕ್ವಶನ್. ಆರ್ಯರ ಬುಡಕಟ್ಟುಗಳನ್ನು ಡ್ಯಾಶ್ ಎಂದು ಕರೆಯಲಾಗಿದೆ. ಜನಗಳು. 7ನೇ ಕ್ವಶನ್. ರಾಷ್ಟ್ರಕೂಟರ ರಾಜ್ಯ ಲಾಂಛನ ಡ್ಯಾಶ್. ಉತ್ತರ ಗರುಡ ಆಗಿರುತ್ತದೆ. ಡಿ. ಆದಿಲ್ ಶಾಹಿ ಮನೆತನದ ಸ್ಥಾಪಕ ಯೂಸಫ್ ಆದಿಲ್ ಖಾನ್. 9ನೇ ಕ್ವಶನ್. ಭಾರತದ ಥಿಯೋಸಾಫಿಕಲ್ ಸೊಸೈಟಿ ಸ್ಥಾಪಿಸಿದವರು ಅನಿ ಬೆಸೆಂಟ್. 10ನೇ ಕ್ವಶನ್. ಶಿವಪುರ ಧ್ವಜ ಸತ್ಯಾಗ್ರಹದ ಅಧ್ಯಕ್ಷತೆ ವಹಿಸಿದವರು ಟಿ. ಸಿದ್ದಲಿಂಗಯ್ಯ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. 11ನೇ ಕ್ವಶನ್. ಎ. ಪಂಚೋ, ಬಿ. ಕಲ್ಹಣ, ಸಿ. ಅಕ್ಬರ್, ಡಿ. ರಾಜಾರಾಮ್ ಮೋಹನ್ ರಾಯ್, ಇ. ದಾದಾಬಾಯಿ ನೌರೋಜಿ. ಪಂಚೋ ಚೀನಾ ದೇಶದ ಜನರಲ್. ಕಲ್ಹಣ ರಾಜ ತರಂಗಿಣಿ. ಅಕ್ಬರ್ ದಿನ್ಹಿ ಇಲಾಹಿ ಕೃತಿ. ರಾಜಾರಾಮ್ ಮೋಹನ್ ರಾಯ್ ಭಾರತ ಪುನರುಜ್ಜೀವನದ ಹುಷಾತಾರೆ. ಇ. ದಾದಾಬಾಯಿ ನೌರೋಜಿ ಸೋರಿಕೆ ಸಿದ್ಧಾಂತದ ಪ್ರತಿಪಾದಕರು. ಭಾಗ ಬಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಶತವಾಹನರ ರಾಜಧಾನಿ ಯಾವುದು. ಶತವಾಹನರ ರಾಜಧಾನಿ ಪ್ರತಿಷ್ಠಾನ. ಶಕಯುಗದ ಸ್ಥಾಪಕ ಯಾರು. ಶಕಯುಗದ ಸ್ಥಾಪಕ ಬುದ್ಧ. 14ನೇ ಕ್ವಶನ್. ಮುಹಮ್ಮದ್ ಬಿನ್ ತುಘಲಕ್ನ ಮೊದಲ ಹೆಸರು ಏನು. ಮುಹಮ್ಮದ್ ಬಿನ್ ತುಘಲಕ್ನ ಮೊದಲ ಹೆಸರು ಮೊಘಲ. ದಸ್ತಕ್ಗಳೆಂದರೇನು ಎಂದು ಕಾಮೆಂಟ್ ಮಾಡಿ ಸ್ನೇಹಿತರೆ. 16ನೇ ಕ್ವಶನ್. ಯಾವ ಘಟನೆ ಕರ್ನಾಟಕ ಜಲಿಯನ್ ವಾಲಾಬಾಗ್ ಎಂದು ಪ್ರಸಿದ್ಧಿಯಾಗಿದೆ. ವಿಧುರಾಶ್ವತ್ಥದಲ್ಲಿ ನಡೆದ 1938 ಏಪ್ರಿಲ್ 25ರಲ್ಲಿ ನಡೆದ ಘಟನೆಯನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಪ್ರಸಿದ್ಧಿಯಾಗಿದೆ. ಈ ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯದಲ್ಲಿ ಉತ್ತರಿಸಿ. 17ನೇ ಕ್ವಶನ್. ಇತಿಹಾಸ ಕಾಲ ಮತ್ತು ಇತಿಹಾಸ ಪೂರ್ವ ಕಾಲಗಳ ನಡುವಿನ ವ್ಯತ್ಯಾಸವೇನು. ಉತ್ತರ. ಇತಿಹಾಸ ಪೂರ್ವ ಕಾಲವನ್ನು ಉತ್ಖನನಗಳ ಆಧಾರದಿಂದ ಮಾತ್ರವೇ ಬರೆಯಲು ಸಾಧ್ಯ. ಆದರೆ ಇತಿಹಾಸ ಕಾಲಕ್ಕೆ ಸಾಹಿತ್ಯ ಮುಂತಾದ ಇತರ ಮೂಲಾಧಾರಗಳು ಲಭ್ಯ. ಇದು ಇತಿಹಾಸವು ಮತ್ತು ಇತಿಹಾಸ ಪೂರ್ವ ಕಾಲಗಳ ನಡುವಿನ ಪ್ರಮುಖ ವ್ಯತ್ಯಾಸ ಆಗಿದೆ. ಕ್ವಶನ್ ನಂಬರ್ 18. ಪಾಲಿಯೋಲಿಥಿಕ್ ಪದದ ಅರ್ಥವೇನು. ಪಾಲಿಯೋ ಎಂದರೆ ಹಳೆ, ಲಿಥಿಕ್ ಅಂದರೆ ಶಿಲಾಯುಗ, ಹಳೆಯ ಶಿಲಾಯುಗ ಎಂದರ್ಥ ನೀಡುತ್ತದೆ. 19ನೇ ಕ್ವಶನ್. ಸಿಂಧೂ ಜನರ ಶವ ಸಂಸ್ಕಾರ ಪದ್ಧತಿಗಳು ತಿಳಿಸಿ. ಹೂಳುವುದು ಮತ್ತು ದಾನ ಮಾಡುವುದಾಗಿರುತ್ತದೆ.
ವೈದಿಕ ಕಾಲದ ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡುತ್ತಿದ್ದ 2 ರಾಜಕೀಯ ಸಂಸ್ಥೆಗಳು ಯಾವುವು? ಸಭಾ ಮತ್ತು ಸಮಿತಿ. ಬೌದ್ಧ ಧರ್ಮ ಪ್ರಸಾರಕ್ಕಾಗಿ ಕಾನಿಷ್ಕನು ಕೈಗೊಂಡ ಯಾವುದಾದರೂ 2 ಕ್ರಮಗಳು? ಧರ್ಮದ ಪ್ರಚಾರ ಮತ್ತು ಬುದ್ಧನ ವಿಗ್ರಹಗಳು ಸ್ಥಾಪಿಸುವುದು. ಕಾಳಿದಾಸನ 2 ಮಹಾಕಾವ್ಯಗಳು. ವಿಕ್ರಮಾಂಕ ದೇವ ಅಭಿಜ್ಞಾನ ಶಾಕುಂತಲ. ಹರ್ಷವರ್ಧನನ ತಂದೆ ತಾಯಿಯ ಹೆಸರೇನು? ಸಿದ್ಧಾರ್ಥ್, ತ್ರಿಶಾಲಾದೇವಿ. ಶಿವಾಜಿ ಸಂಗ್ರಹಿಸುತ್ತಿದ್ದ 2 ತೆರಿಗೆಗಳು ಯಾವುವು? ಚೌತ್ ಮತ್ತು ಸಂದೇಶಮುಖಿ. ಅಕ್ಬರ್ನ ರಾಜಧಾನಿಗಳು ಯಾವುವು? ಅಮರಕೋಟೆ, ಕಾಂದಹಾರ್, ಕಾಬೂಲ್ ಅಕ್ಬರ್ನ ರಾಜಧಾನಿಗಳು ಆಗಿರುತ್ತವೆ. ಚಿಕ್ಕದೇವರಾಜ ಒಡೆಯರ್ ಯಾವುದಾದರೂ 2 ಬಿರುದುಗಳು? ಕವಿಪುಂಗವ. ಕನ್ನಡದ ರಾಜಾರಮಣ. ಮೈಸೂರಿನ 2 ಪ್ರಮುಖ ಕಮಿಷನರ್ಗಳನ್ನು ಹೆಸರಿಸಿ. 29ನೇ ಕ್ವಶ್ಚನ್. ಯಾವುದಾದರೂ 2 ತೀವ್ರಗಾಮಿ ನಾಯಕರನ್ನು ಹೆಸರಿಸಿ. ಲಾಲಾ ಲಜಪತ್ ರಾಯ್, ಬಾಲ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್. ಭಾಗ ಸಿ. ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15 ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. 30ನೇ ಕ್ವಶ್ಚನ್. ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ. 31ನೇ ಕ್ವಶ್ಚನ್. ಹೊಯ್ಸಳರ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳ ಬಗ್ಗೆ ಬರೆಯಿರಿ. ಫಿಕ್ಸ್ ಕ್ವಶ್ಚನ್ ಆಗಿರುತ್ತದೆ ಆನ್ಯುವಲ್ ಎಕ್ಸಾಮ್ದಲ್ಲಿ. 32ನೇ ಕ್ವಶ್ಚನ್. ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. ಶಂಕರಾಚಾರ್ಯರದು ಮತ್ತು ಮಧ್ವಾಚಾರ್ಯರದು, ಬಸವಣ್ಣನವರಲ್ಲಿ ಮೂವರಲ್ಲಿ ಒಂದು ಫಿಕ್ಸ್ ಕ್ವಶ್ಚನ್ ಆಗಿರುತ್ತದೆ ವಾರ್ಷಿಕ ಪರೀಕ್ಷೆಯಲ್ಲಿ. ಪ್ಲಾಸಿ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು? ಭಾಗ ಡಿ. ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30 ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅಥವಾ ಇಮ್ಮಡಿ ಪುಲಕೇಶಿಯ ಸಾಧನೆಗಳು, ಮಹಾವೀರನ ಜೀವನ ಮತ್ತು ಬೋಧನೆಗಳು. ಇದರಲ್ಲಿ ಕೂಡ ಒಂದು ಫಿಕ್ಸ್ ಕ್ವಶ್ಚನ್ ಬಂದೇ ಬರುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ. 35ನೇ ಕ್ವಶ್ಚನ್. ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳನ್ನು ವಿಶ್ಲೇಷಿಸಿ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ. ಇಂಪಾರ್ಟೆಂಟ್ ಆಗಿರುತ್ತದೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ. ವಿವರಿಸಿ. ಇಂಪಾರ್ಟೆಂಟ್ ಆಗಿರುತ್ತದೆ. ಭಾಗ ಇ. 38. ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಎ. 1ನೇ ಪಾಣಿಪತ್ ಕದನ. ಬಿ. ಮೈಸೂರಿನ ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ. ಸಿ. ಸೈಮನ್ ಆಯೋಗ. ಡಿ. ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ. 1ನೇದು ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗಿರುತ್ತದೆ. 2ನೇದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ. 3ನೇದು 1ನೇ ಪಾಣಿಪತ್ ಕದನ. 4ನೇದು ಸೈಮನ್ ಆಯೋಗ ಆಗಿರುತ್ತದೆ. ಸೂಚನೆಗಳು. ಈ ಕೆಳಗಿನ ಪ್ರಶ್ನೆಯನ್ನು ಉತ್ತರಿಸಿ. 30ನೇ ಕ್ವಶ್ಚನ್. ಎ. ನಿಮಗೆ ಒದಗಿಸುವ ಭಾರತದ ಭೂಪಟದಲ್ಲಿ ಈ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ. ಪ್ರತಿಯೊಂದು ಸ್ಥಳದ ಬಗ್ಗೆ ವಿವರಣೆ ಬರೆಯಿರಿ. ಇದು ಫಿಕ್ಸ್ ಕ್ವಶ್ಚನ್ ಆಗಿರುತ್ತದೆ ವಾರ್ಷಿಕ ಪರೀಕ್ಷೆಯಲ್ಲಿ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೂಡ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.